ಜೀವಂತ ಕಾವಲಿಗೆ ಅಕ್ಕಿಯನ್ನು ಹಾಕುವಂತಹ ರಹಸ್ಯ ತಿಳಿದ್ರೆ ನೀವು ಶಾಕ್ ಆಗ್ತೀರಾ. ಇಷ್ಟು ದಿನ ಕಷ್ಟಪಟ್ಟಿದ್ದು ಸಾಕು, ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾನಿಲ್ಲಿ 1 ಇಡಿ ಆಗುವಷ್ಟು ಬಾದಾಮಿಯನ್ನು ತಗೊಂಡಿದ್ದೀನಿ. ಬಾದಾಮಿಯನ್ನು ಒಂದು ಬಾಣಲೆಗೆ ಹಾಕ್ಕೊಂಡು ಅದ್ರ ಜೊತೆಗೆ ಅರ್ಧ ಸ್ಪೂನ್ ಆಗುವಷ್ಟು ಕರಿಮೆಣಸನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಸ್ಟವನ್ನು ಹಚ್ಚಿ ಬಾದಾಮಿ ಮತ್ತು ಕರಿಮೆಣಸು ಎರಡನ್ನೂ ಕೂಡ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದು ಪಟಪಟ ಅಂಥೇಳಿ ನೋಡಿ ಹುರಿಯೋದಕ್ಕೆ ಶುರು ಆಗುತ್ತೆ, ಅಂದರೆ ಸೀಳು ಬಿಡೋದಕ್ಕೆ ಶುರು ಆಗುತ್ತೆ ಬಾದಾಮಿ ಅನ್ನೋದು. ಅದ್ರ ಜೊತೆಗೆ ಇದರ ಬಣ್ಣ ಕೂಡ ಬದಲಾಗುತ್ತೆ, ನೀವೆಲ್ಲಿ ನೋಡ್ತಾ ಇರ್ಬೋದು. 2-3 ನಿಮಿಷಗಳ ಕಾಲ ಇದನ್ನು ಹುರ್ಕೊಂಡು ಸ್ಟವ್ವಿಂದ ಕೆಳಗಿಳಿಸಿ ಇದನ್ನು ಈಗ ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಜಾರ್ಗೆ ಹಾಕ್ಕೊಂಡು ಇದರ ಜೊತೆಗೆ ಚೂರು ಕೇಸರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 2-3 ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಬೇಕಿದ್ರೂ ಹಾಕ್ಕೊಳ್ಬಹುದು. ಇವಾಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಬನ್ನಿ. ಈ ರೀತಿ ಪೌಡರ್ನ ಮಾಡಿ ನೀವು ಸ್ಟೋರ್ ಮಾಡಿ ಒಂದು ಏರ್ಟೈಟ್ ಡಬ್ಬಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಈ ಪುಡಿಯನ್ನು ನೀವು ಹಾಲಿನ ಜೊತೆಯಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ನೋಡಿ ಕನ್ನಡಕದ ಅಗತ್ಯನೇ ಇರಲ್ಲ. ಯಾಕಂದರೆ ಇದರಲ್ಲಿ ಹೇರಳವಾದ ವಿಟಮಿನ್ಸ್ ಅನ್ನೋದಿರುತ್ತೆ. ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ದೇಹದ ತೂಕ ಹೆಚ್ಚಾಗೋದಕ್ಕೂ ಕೂಡ ಇದು ಒಂದೊಳ್ಳೆ ರೆಮಿಡಿಯಾಗಿ ಮನೆಮದ್ದಾಗಿ ಕೆಲಸ ಮಾಡುತ್ತೆ. ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ದಿನಕ್ಕೊಮ್ಮೆ ಕುಡಿತಾ ಬರೋದ್ರಿಂದ ಕನ್ನಡಕದ ಅಗತ್ಯ ಇರಲ್ಲ, ಜೊತೆಗೆ ದೇಹದ ತೂಕ ಹೆಚ್ಚಾಗೋದಕ್ಕೂ ಕೂಡ ತುಂಬಾ ಸಹಾಯಕಾರಿಯಾಗುತ್ತೆ. ಖಂಡಿತ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ. ಮುಂದಿನ ಟಿಪ್, ಕಣ್ಣಿನ ಸುತ್ತಲೂ ಕಪ್ಪಾಗಿದೆ, ಏನಪ್ಪ ಮಾಡೋದು? ಚಿಂತೆನೇ ಬೇಡ, ಇದೊಂದು ಟಿಪ್ಪನ್ನು ಟ್ರೈ ಮಾಡಿ. ಕಣ್ಣು ತಂಪಾಗುತ್ತೆ, ಜೊತೆಗೆ ಕಣ್ಣಿನ ಸುತ್ತಲೂ ಇರುವಂಥ ಡಾರ್ಕ್ ಸರ್ಕಲ್ ಸಮಸ್ಯೆ ಕೂಡ ಪರಿಹಾರ ಸಿಗುತ್ತೆ. ಸ್ವಲ್ಪ ಮೊಸರನ್ನ ತಗೋಬೇಕಾಗುತ್ತೆ. ಮೊಸರು ಜೊತೆಗೆ ನೋಡಿ ವಿಳ್ಯದೆಲೆನ ಈ ರೀತಿ ಸ್ವಲ್ಪ ಕೈಯಲ್ಲಿ ಈ ಥರ ಇಸ್ಕಬೇಕು, ಸ್ಮ್ಯಾಶ್ ಮಾಡ್ದಂಗೆ ಮಾಡಬೇಕು. ಈ ರೀತಿ ಮೊಸರಲ್ಲಿ ವಿಳ್ಯದೆಲೆನ ಚೆನ್ನಾಗಿ ಇಸುಕಿ ನಂತರ ಈ ಎಲೆಯನ್ನು ಕಣ್ಣಿನ ಮೇಲೆ ಹಾಕ್ಕೋಬೇಕಾಗತ್ತೆ. ಕಣ್ಣಿನ ಮೇಲೆ ಹಾಕಿ 5-10 ನಿಮಿಷಗಳ ಕಾಲ ಹಾಗೇನೆ ಬಿಟ್ಟು ಎಲೆಯನ್ನು ತೆಗೆದು ಕಣ್ಣಿನ ಸುತ್ತಲೂ ಕೂಡ ನಿಧಾನಕ್ಕೆ ಮಸಾಜನ್ನು ಮಾಡಿ. ಇದರಿಂದ ನೋಡಿ ತಟ್ ಅಂತೇಳಿ ಅದೆಷ್ಟೇ ಡಾರ್ಕ್ ಸರ್ಕಲ್ ಸಮಸ್ಯೆ ಇದ್ರೂ ಕೂಡ ಬೇಗನೆ ರಿಸಲ್ಟ್ ಸಿಗುತ್ತೆ. ಒಂದು ಬಾರಿ ನೀವು ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ಕಮೆಂಟನ್ನು ಮಾಡ್ತೀರ ಎಷ್ಟು ಚೆನ್ನಾಗಿ ರಿಸಲ್ಟನ್ನು ಕೊಡ್ತಾ ಇದೆ ಈ ಒಂದು ಟಿಪ್ ಅಂತೇಳಿ. ಮುಂದಿನ ಟಿಪ್, ನಾನಿಲ್ಲಿ ಒಂದು ಕುಟಾಣಿಯನ್ನು ತಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ಆಗೋಷ್ಟು ಅಜ್ವಾನ್ ಹೋಮ್ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇದೆರಡನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕಾಗುತ್ತೆ. ಪುಡಿ ಮಾಡ್ಕೊಂಡ ನಂತರ ಇವಾಗ ಸ್ಟವನ್ನು ಹಚ್ಚಿ ಪಾತ್ರೆನ ಕಾಯೋದಕ್ಕೆ ಅಂತೇಳಿ ಇಟ್ಟು 1 ಲೋಟ ಆಗೋಷ್ಟು ನೀರನ್ನು ಹಾಕ್ಕೋಬೇಕಾಗುತ್ತೆ. ನೀರು ಬಿಸಿ ಆಗ್ತಿದ್ದಾಗೆ ಇದ್ರ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೋಬೇಕು. ಈಗಾಗಲೇ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀವಲ್ವ ಮೆಂತ್ಯ ಮತ್ತು ಓಂಕಾಳಿನ ಪುಡಿಯನ್ನು ಇದ್ರ ಜೊತೆಗೆ ಸೇರಿಸ್ಕೋಬೇಕು. ಈಗ ಇದ್ರ ಜೊತೆಗೆ ನೋಡಿ ಅರ್ಧ ಸ್ಪೂನ್ ಆಗೋಷ್ಟು ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಕುದಿಸ್ಕೊಂಡು ಅಂದರೆ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಇದನ್ನು ಫಿಲ್ಟರ್ ಮಾಡಿ ಶೋಧಿಸ್ಕೊಂಡು ಬೆಚ್ಚಗಿದ್ದಾಗಲೇ, ತುಂಬ ಸುಡು ಬಿಸಿಯಲ್ಲ, ಬೆಚ್ಚಗಿದ್ದಾಗಲೇ ಇದನ್ನು ಕುಡಿಬೇಕಾಗುತ್ತೆ. ಹುಟ್ಟಾಗುವಂಥ 3 ದಿನಗಳ ಮುಂಚಿನಿಂದ ನೀವು ಈ ನೀರನ್ನು ಕುಡಿಯೋದ್ರಿಂದ ಯೂಟ್ರಸ್ ಅನ್ನೋದು ಡಿಟಾಕ್ಸ್ ಆಗುತ್ತೆ. ಅದ್ರ ಜೊತೆಗೆ ಪೀರಿಯಡ್ ಪೇಯ್ನ್, ಮುಟ್ಟಿನ ನೋವು ಕೂಡ ಆದಷ್ಟು ಕಡಿಮೆ ಆಗುತ್ತೆ. ಟಿಪ್ಸ್ ಇಷ್ಟ ಆದರೆ ಲೈಕನ್ನು ನೀಡಿ. ಮುಂದಿನ ಟಿಪ್, 1 ಇಡಿ ಅಕ್ಕಿ ಸಾಕಪ್ಪ. ನೋಡಿ ಸ್ಟವನ್ನು ಹಚ್ಚಿ ಒಂದು ಕಬ್ಬಿಣದ ತವಾನ ಕಾಯೋದಕ್ಕೆ ಅಂತೇಳಿ ಇಡಬೇಕು. ಇಲ್ಲಾಂದರೆ ದಪ್ಪ ತಳ ಇರೋವಂಥ ಪಾತ್ರನಾದರೂ ಕಾಯೋದಕ್ಕೆ ಅಂತೇಳಿ ಇಡಿ. ಕಬ್ಬಿಣದ್ದಾದರೆ ಒಳ್ಳೆಯದು. ನೋಡಿ ಇವಾಗ ತವ ಕಾದಿದೆ ಅನ್ಬೇಕಾದ್ರೆ 1 ಇಡಿ ಆಗೋಷ್ಟು ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯೆಯನ್ನು ಸೇರಿಸ್ಕೋಬೇಕಾಗತ್ತೆ. ಅಕ್ಕಿ ತೊಗೊಂಡಿರೋ ಪ್ರಮಾಣದಲ್ಲಿ ಒಂದು ಅರ್ಧ ಭಾಗ ಆಗೋಷ್ಟು ಮೆಂತ್ಯೆಯನ್ನು ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ, ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಇದನ್ನು ಉರಿತಾ ನೋಡಿ ಇದು ಫುಲ್ಲು ಕಪ್ಪು ಬಣ್ಣಕ್ಕೆ ಬರಬೇಕು. ಮೊದಲು ಕಂದು ಬಣ್ಣಕ್ಕೆ ಬರುತ್ತೆ, ನಂತರ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ. ಸ್ವಲ್ಪ ಹೊಗೆ ಬಂದಂಗೆ ಆಗುತ್ತೆ, ಅವಾಗ ಸ್ಟವನ್ನು ಆಫ್ ಮಾಡ್ಕೊಂಬಿಡಿ. ಇವಾಗ ಇದನ್ನು ನೋಡಿ ಫುಲ್ಲು ಕರಕಲಾಗೋವರೆಗೂ ಹುರ್ಕೊಂಡಿದ್ದು ಆಗಿದೆ. ಈ ಥರ ಹುರ್ಕೊಂಡಿದ್ದಾದಮೇಲೆ ಇದನ್ನು ಬ್ಲೆಂಡರ್ ಜಾರ್ಗೆ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಇದನ್ನು ಫೈನ್ ಪೌಡ್ರ್ ಮಾಡ್ಕೋಬೇಕಾಗತ್ತೆ, ಪುಡಿ ಮಾಡ್ಕೋಬೇಕು. ಇವಾಗ ಇದನ್ನು ಪುಡಿ ಮಾಡ್ಕೊಂಡ ನಂತರ ಈ ಒಂದು ಮ್ಯಾಜಿಕ್ ಪುಡಿಯನ್ನು ಬಳಸಿ ನೋಡಿ, ಶ್ರಮ ಪಡೋದು ಬೇಡ, ಕಷ್ಟ ತೊಗೊಳ್ಳೋದು ಬೇಡ.
ಈಸಿಯಾಗಿ ಮನೆಯಲ್ಲೇ ನಾವು ಇದನ್ನು ಸಿದ್ಧ ಮಾಡ್ಕೊಳ್ಬೋದು. ಪುಡಿ ಏನೋ ಸಿದ್ಧ ಆಗಿದೆ. ಈಗ ಸ್ಟವನ್ನು ಹಚ್ಚಿ ಅದೇ ಪ್ಯಾನನ್ನು ನಾನು ಕಾಯೋದಕ್ಕೆ ಅಂತೇಳಿ ಇಡ್ತಾಯಿದ್ದೀನಿ. ಆ ತವಾ ಅನ್ನೋದು ಕಬ್ಬಿಣದ ತವಾ ಅನ್ನೋದು ತೊಗೊಂಡ್ರೆ ಸಖತ್ತಾಗಿ ಬರುತ್ತೆ. ಒಂದು ಈ ರೆಮಿಡಿ ಅಂತಲೇ ಹೇಳ್ಬೋದು. ಇವಾಗ ತವಾ ಕಾದ್ಮೇಲೆ ತವಾಗೆ ಮುಖ್ಯವಾಗಿ ನಾನಿಲ್ಲಿ ಸಾಸಿವೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂತಂದರೆ ಆಪ್ಷನಲ್ಲಿ ಬೇಕಾದರೆ ಕೊಬ್ಬರಿ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಬಟ್ ಸಾಸಿವೆ ಎಣ್ಣೆ ಹಾಕ್ಕೊಂಡ್ರೆ ರಿಸಲ್ಟ್ ಸಖತ್ತಾಗಿ ಬರುತ್ತೆ. ಸಾಸಿವೆ ಎಣ್ಣೆನ ಹಾಕಿದ ನಂತರ ಇದಕ್ಕೆ ನೋಡಿ ಚೂರೇ ಚೂರು ಅಂದರೆ ನಾವು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವ, ಅಕ್ಕಿ ಮತ್ತು ಮೆಂತ್ಯನ ಬಳಸಿ ಚೆನ್ನಾಗಿ ಹುರಿದು ಪುಡಿ ಮಾಡ್ಕೊಂಡಿದ್ವಲ್ಲ, ಈ ಪುಡಿನ ಹಾಕಿ ಚೆನ್ನಾಗಿ ಇದನ್ನು 2 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಬಿಸಿ ಆಗ್ತಾ ಆಗ್ತಾ ಏನಂದರೆ ಈ ಲಿಕ್ವಿಡ್ ಥರ ಇದೆಯಲ್ಲ, ಇದೊಂದು ಚೂರು ಗಟ್ಟಿ ಆಗ್ತಾ ಬರುತ್ತೆ ನೋಡಿ. ಅಲ್ಲಿವರೆಗೂ ಇದನ್ನು ಬಿಸಿ ಮಾಡ್ಕೋಬೇಕಾಗುತ್ತೆ. ಮನೆಯಲ್ಲೇ ಒಂದೊಳ್ಳೆ ನ್ಯಾಚುರಲ್ ಹೇರ್ ಡೈ ಅನ್ನೋದು ಸಿದ್ಧ ಆಗ್ತಾಯಿದೆ. ಈ ಕೆಮಿಕಲ್ನೆಲ್ಲ ಬಳಸೋದ್ರಿಂದ ಕೆಲವರಿಗೆ ಸಾಕಷ್ಟು ತೊಂದರೆಗಳನ್ನೋದಾಗುತ್ತೆ. ಮನೆಯಲ್ಲೇ ಈ ಥರ ಹೇರ್ ಡೈಯನ್ನು ಸಿದ್ಧ ಮಾಡ್ಕೊಂಡು ಬಳಸಿ ನೋಡಿ. ರಿಸಲ್ಟ್ ಕೂಡ ಅಷ್ಟೇ ಲೈಫ್ ಲಾಂಗ್ ಇರುತ್ತೆ. ಅಷ್ಟು ಚೆನ್ನಾಗಿ ಇದು ಫಲಿತಾಂಶ ಅನ್ನೋದು ಕೊಡುತ್ತೆ. ನೀವು ನೋಡ್ತಾ ಇರ್ಬೋದು, ಇದು ಗಟ್ಟಿಯಾಗಿದೆ. ಬಟ್ ನೀವು ಇದನ್ನು ಒಂದು ಡಬ್ಬಿಗೆ ಹಾಕಿಟ್ರೆ ಮೇಲ್ಮೇಲೆ ತೆಳುವಾಗಿ ನೋಡಿ ಈ ಥರ ಲಿಕ್ವಿಡ್ ಥರ ಬರೋದಕ್ಕೆ ಶುರು ಆಗುತ್ತೆ. ದಪ್ಪನಾದ ಅಂಶ ಎಲ್ಲ ಕೆಳಗೆ ಕೂತ್ಕೊಂಡು ನೋಡಿ ಈ ರೀತಿ ತೆಳುವಾಗಿ ಮೇಲ್ಭಾಗದಲ್ಲಿರುತ್ತೆ. ಇದನ್ನು ನಾನು ಒಂಚೂರು ಕೈಗೆ ಹಚ್ಕೊಂಡು ನಿಮಗೆ ರಿಸಲ್ಟನ್ನು ತೋರಿಸ್ತೀನಿ ನೋಡಿ. ಕೈಗೆ ಹಾಕ್ಬಿಟ್ಟು ಹೀಗೆ ಉಜ್ಜುತ್ತಾ ಇದ್ದರೆ ನಾವು ಎಷ್ಟು ಸ್ವಲ್ಪ ಪ್ರೆಸ್ ಮಾಡಿ ಹೀಗೆ ಉಜ್ಜುತ್ತೀವಿ ಅಷ್ಟು ಅದು ಬ್ಲ್ಯಾಕ್ ಆಗಿ ನೋಡಿ ಅಂಟ್ತಾ ಇದೆ. ತುಂಬ ಚೆನ್ನಾಗಿ ಇದು ರಿಸಲ್ಟ್ ಕೊಡುತ್ತೆ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ನಾವು ಬಳಸ್ಕೊಂಡು ಇಲ್ಲಿ ಮಾಡಿರೋ ಅಂಥದ್ದು. ಸೊ ಹಾಗಾಗಿ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಕಪ್ಪಾಗ್ತಾ ಇದೆ. ಕೈಗೆ ಹಾಕಿ ಉಜ್ಜಿದಷ್ಟು ಇದು ಹಾಗೆ ಬ್ಲೆಂಡ್ ಆಗುತ್ತೆ ಚೆನ್ನಾಗಿ. ಅದ್ರ ಜೊತೆಗೆ ರಿಸಲ್ಟ್ ಕೂಡ ಚೆನ್ನಾಗಿರುತ್ತೆ. ನೀರಲ್ಲಿ ಅದ್ದಿದ ತಕ್ಷಣ ಏನು ಹೋಗಲ್ಲ ಇದು. ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತಿದ್ದು ನೋಡಿ. ಈ ತಲೆನಲ್ಲಿ ಈಗ ಕೆಲವರಿಗೆ ಫಂಕ್ಷನ್ಗೆ ಹೋಗೋದಿರುತ್ತೆ ಅಥವಾ ಎಲ್ಲರೂ ಹೊರಗಡೆ ಹೋಗೋದಿರುತ್ತೆ, ಇಲ್ಲೊಂದು ಮಾತ್ರ ಹಿಂಗೆ ಬಿಳಿ ಕೂದಲುಗಳು ಕಾಣಿಸ್ತಾ ಇದೆ ಅಂತಂದಾಗ ನೀವು ಈ ರೆಮಿಡಿಯನ್ನು ಮಾಡಿಕೊಂಡು ಇಟ್ಕೊಂಡ್ಬಿಟ್ರೆ ನಿಮ್ಗೆ ಬೇಕಾದಾಗ ಇನ್ಸ್ಟೆಂಟಾಗಿ ಬಳಸ್ಕೊಳ್ಬೋದು. ನೋಡಿ ಇಲ್ಲಿ ಒಂದು ಸ್ವಲ್ಪ ಬಿಳಿ ಕೂದಲು ನಿಮಗೆ ಗಮನಿಸಿದ್ರೆ ಗೊತ್ತಾಗುತ್ತೆ. ಮಧ್ಯದಲ್ಲಿ ನೋಡಿ ಇಲ್ಲೆಲ್ಲ ಬೇಬಿ ಏರ್ಸ್ ಎಲ್ಲ ಇರುತ್ತಲ್ವ, ಇಲ್ಲೆಲ್ಲ ಬಿಳಿ ಕೂದಲು ಅನ್ನೋದು ಬಂದಿದೆ. ಇದಕ್ಕೆ ನಾನು ಸಿದ್ಧ ಮಾಡ್ಕೊಂಡಿರೋಂಥ ಈ ಒಂದು ಹೋಮ್ ಹೇರ್ ಡೈಯನ್ನು ಹಚ್ಚಿ ತೋರಿಸ್ತೀನಿ. ಲೈವ್ ರಿಸಲ್ಟನ್ನು ನಿಮ್ಮ ಜೊತೆಗೆ ತೋರಿಸ್ತೀನಿ ನೋಡಿ. ಶಾಕ್ ಆಗುತ್ತೆ. ಈ ಲಿಕ್ವಿಡ್ ಥರ ಬಂದಿರುತ್ತಲ್ಲ ಮೇಲ್ಭಾಗದಲ್ಲಿ, ಯಾವುದಾದ್ರು ಒಂದು ಹಳೆ ಬ್ರಷನ್ನು ತೊಗೊಂಡು ನೋಡಿ ಅದರಲ್ಲಿ ಈ ಥರ ಡಿಪ್ ಮಾಡಿ ಎಲ್ಲಿ ವೈಟ್ ಏರ್ಸ್ ಅನ್ನೋದಿರುತ್ತೆ ಆ ಜಾಗದಲ್ಲಿ ಜಸ್ಟ್ ಹೀಗೆ ಪ್ರೆಸ್ ಮಾಡ್ತಾ 2-3 ಬಾರಿ ಹೀಗೆ ಉಜ್ಜಿದ್ರೆ ಸಾಕು. ಆ ಏರ್ಸ್ ಅನ್ನೋದು ಫುಲ್ ಕಂಪ್ಲೀಟಾಗಿ ನೋಡಿ ಬ್ಲ್ಯಾಕ್ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿ ಇದು ರಿಸಲ್ಟನ್ನು ಕೊಡುತ್ತೆ. ಸೊ ನಿಮ್ಗೆ ಇಲ್ಲಿ ಗೊತ್ತಾಗಲಿಲ್ಲ ಅಂದರೆ ನಾನು ಫ್ರಂಟ್ ಹೇರ್ಸಲ್ಲೂ ಕೂಡ ಹಚ್ಚಿ ತೋರಿಸ್ತೀನಿ ನೋಡಿ. ರಿಸಲ್ಟ್ ಅನ್ನೋದು ಎಷ್ಟು ಚೆನ್ನಾಗಿ ಲೈವ್ ಆಗಿ ಕಾಣಿಸುತ್ತೆ ಅಂತ ನೀವೇ ಗಮನಿಸ್ಬೋದು. ಕೆಮಿಕಲ್ನೆಲ್ಲ ಬಳಸಿ ಏನೇನೋ ಮಾಡ್ಕೊಳ್ಳೋ ಬದಲು ಇದನ್ನು ಹಚ್ಚೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅನ್ನೋದು ಮೊದಲನೇದಾಗಿಲ್ಲ. ಮತ್ತು ಈ ರೀತಿ ನ್ಯಾಚುರಲ್ ಪದಾರ್ಥಗಳನ್ನ ಬಳಸ್ಕೊಂಡು ಮನೇಲಿ ಮಾಡಿರೋದ್ರಿಂದ ಇದು ಕ್ರಮೇಣ ಏನಾಗುತ್ತೆ ಅಂದರೆ ನೀವು ಪ್ರತಿನಿತ್ಯ ಇದನ್ನು ಹಚ್ತಾ ಬಂದರೆ ಈ ವೈಟ್ ಏರ್ಸ್ ಎಲ್ಲ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗೋದಕ್ಕೆ, ಪರ್ಮನೆಂಟಾಗಿ ಬ್ಲ್ಯಾಕ್ ಹೇರನ್ನು ನೀವು ಪಡೆಯೋದಕ್ಕೆ ಇದು ತುಂಬಾ ಸಹಾಯಕ ಆಗುತ್ತೆ. ಕ್ರಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲೊಂದು ಇಲ್ಲೊಂದು ಎಲ್ಲ ವೈಟ್ ಏರ್ಸ್ ಹೇಗಿದೆ ಅಂತೇಳಿ. ಸೊ ನೋಡಿ ವೈಟ್ ಏರ್ಸ್ ಇರೋ ಕಡೆ ಒಂದೊಂದು ಈ ಹೇರ್ಸ್ ಈ ಥರ ಇರುತ್ತಲ್ಲ, ಅಲ್ಲಿ ಜಸ್ಟ್ ನೋಡಿ ಬ್ರಷ್ನಲ್ಲಿ ನಾನು ತೊಗೊಂಡು ಹೇರ್ ಡೈಯನ್ನು ಜಸ್ಟ್ ಹೀಗೆ ಹಚ್ತಾ ಇದ್ದೀನಿ ಅಷ್ಟೇ. ಎಷ್ಟು ಬೇಗ ಅದು ಕವರ್ ಆಗ್ತಾಯಿದೆ ನೀವೇ ಇಲ್ಲಿ ಗಮನಿಸ್ಬೋದು. ಒಂದು ಚೂರು ಕೂಡ ಗೊತ್ತಾಗಲ್ಲ ವೈಟ್ ಏರ್ಸ್ ಇತ್ತು ಅಂಥೇಳಿ. ಅಷ್ಟು ಚೆನ್ನಾಗಿ ಇದು ರಿಸಲ್ಟನ್ನು ಕೊಡುತ್ತೆ. ಇನ್ನು ಮುಂದೆ ಕೆಮಿಕಲ್ನೆಲ್ಲ ಹಚ್ಚಕ್ಕೆ ಹೋಗಬೇಡಿ. ಮನೆಯಲ್ಲೇ ಈ ರೀತಿ ನ್ಯಾಚುರಲಾಗಿ ಹೇರ್ ಡೈಯನ್ನು ಸಿದ್ಧ ಮಾಡ್ಕೊಂಡು ಹಚ್ಚಿ ನೋಡಿ. ರಿಸಲ್ಟ್ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ. ಒಂದು ಚೂರು ಕೂಡ ಗೊತ್ತಾಗಲ್ಲ ವೈಟ್ ಏರ್ಸ್ ಇದೆ ಅಂಥೇಳಿ. ಅಷ್ಟು ಚೆನ್ನಾಗಿ ಇದು ರಿಸಲ್ಟನ್ನು ಕೊಡುತ್ತೆ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕನ್ನು ಕೊಟ್ಟು ಶೇರನ್ನು ಮಾಡಿ. ಯಾರಿಗೆಲ್ಲ ಕನ್ನಡಕ ಹಾಕೊಂಡು ಸಾಕಾಗಿದೆ, ಇನ್ಮೇಲೆ ಕನ್ನಡಕದ ಅಗತ್ಯನೇ ಇರಲ್ಲ ನೋಡಿ. ನೀವು ಈ ಒಂದು ಟಿಪ್ಪನ್ನು 1-2-3 ತಿಂಗಳು ಫಾಲೋ ಮಾಡಿದರೆ ಸಾಕು. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ನೋಡಿ ಕರಿಬೇವಿನ ಸೊಪ್ಪನ್ನು ತೊಗೋಬೇಕಾಗುತ್ತೆ. ಅದನ್ನು ತೊಗೊಂಡು ಕ್ಲೀನಾಗಿ ತೊಳೆದು ಈ ರೀತಿ ಎಲೆನ ಬಿಡಿಸ್ಕೋಬೇಕಾಗುತ್ತೆ. ಬಿಡಿಸ್ಕೊಂಡು ನೋಡಿ ಕರಿಬೇವಿನ ಸೊಪ್ಪಿನ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದೆರಡನ್ನು ಜಗಿದು ತಿನ್ನಬೇಕಾಗತ್ತೆ. ಇದೆರಡರ ಕಾಂಬಿನೇಷನ್ ಏನಂತಂದರೆ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕರಿಬೇವಿನ ಸೊಪ್ಪಿನಲ್ಲಿ ಹೇರಳವಾದ ವಿಟಮಿನ್ಸ್ ಅನ್ನೋದು ಅಡಗಿರುತ್ತೆ. ಇದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ, ಕೂದಲ ಆರೋಗ್ಯಕ್ಕೆ, ಅದ್ರ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿಸೋದಕ್ಕೂ ಕೂಡ ಇದು ತುಂಬಾ ಸಹಾಯಕ ಅಂತ ಹೇಳ್ಬೋದು. ಇವಾಗ ಇದನ್ನು ಜಗ್ದು ತಿಂದು 1 ಲೋಟ ಬೆಚ್ಚಗಿನ
ಉಗುರು ಬೆಚ್ಚಗಿನ ನೀರನ್ನು ಕುಡಿಯೋದ್ರಿಂದ ಆರೋಗ್ಯ ಅನ್ನೋದು ತುಂಬಾ ಚೆನ್ನಾಗಾಗುತ್ತೆ. ಕನ್ನಡಕದ ಅಗತ್ಯ ಇಲ್ಲ. ಕಣ್ಣುಗಳು ಅಷ್ಟು ಚೆನ್ನಾಗಿ ನಿಮಗೆ ದೃಷ್ಟಿ ಅನ್ನೋದು ಚೆನ್ನಾಗಾಗುತ್ತೆ. ಖಂಡಿತ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ಸದುಪಯೋಗವನ್ನು ಪಡೆದುಕೊಳ್ಳಿ. ಪ್ರೀತಿಯ ಶ್ರೀಮತಿಯರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರುವಂಥ ಟಿಪ್ಸ್ಗಳಲ್ಲಿ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕನ್ನು ಕೊಟ್ಟು ಶೇರನ್ನು ಮಾಡಿ. ಮುಂದಿನ ಟಿಪ್ಸ್ ವಿಡಿಯೋದಲ್ಲಿ ನಾನು ಆದಷ್ಟು ಬೇಗ ಮತ್ತೆ ಬರುತ್ತೇನೆ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.